ಉತ್ತರ ಕೊರಿಯಾವನ್ನು ವಿಶ್ವದ ಅಪಾಯಕಾರಿ ದೇಶ ಎಂದು ಪರಿಗಣಿಸಲಾಗುತ್ತದೆ. ನಂಬರ್ 1, ಈ ದೇಶದಲ್ಲಿ ಯಾವ ಮಹಿಳೆಗಾದರೂ ತ್ರಿವಳಿ ಮಕ್ಕಳು ಜನಿಸಿದರೆ ಅದನ್ನು ಇಲ್ಲಿ ಅದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಅಂತ ಮಕ್ಕಳನ್ನು ಇಲ್ಲಿಯ ಸರ್ಕಾರ ತಂದೆ ತಾಯಿಯಿಂದ ಬೇರ್ಪಡಿಸಿ ತಮ್ಮ ದೇಶದ ಉತ್ತಮ ಶಾಲೆಗಳಲ್ಲಿ ಓದಿಸಿ ಅವರನ್ನು ಸೇನೆಗೆ ಸೇರಿಸಿಕೊಳ್ಳುತ್ತದೆ. ನಂಬರ್ 2, ಈ ದೇಶದ ಪ್ರಜೆಗಳ ಮನೆಯಲ್ಲಿ ಸರ್ವಾಧಿಕಾರಿ ಕಿಮ್ ಮತ್ತು ಅವನ ತಂದೆಯ ಫೋಟೋಗಳಿರುತ್ತವೆ. ಈ ಫೋಟೋಗಳನ್ನು ಅಲ್ಲಿಯ ಪ್ರಜೆಗಳು ಚೆನ್ನಾಗಿ ನೋಡಿಕೊಳ್ಳಬೇಕು. ಒಂದು ವೇಳೆ ಅವರ ಮನೆಗೆ ಏನಾದರೂ ಬೆಂಕಿ ಬಿದ್ದರೆ ಅವರು ಮೊದಲಿಗೆ ಈ ಫೋಟೋಗಳನ್ನು ರಕ್ಷಿಸಬೇಕು. ಹಿಂದೆ 2022ರಲ್ಲಿ ಒಬ್ಬ ಮಹಿಳೆಯನ್ನು ಇಲ್ಲಿಯ ಪೊಲೀಸರು ಜೈಲಿಗಟ್ಟಿದ್ದರು, ಏಕೆಂದರೆ ಅವಳು ತನ್ನ ಮನೆಗೆ ಬೆಂಕಿ ಬಿದ್ದಾಗ ಈ ಫೋಟೋಗಳನ್ನು ಬಿಟ್ಟು ತನ್ನ ಮಗನನ್ನು ಬೆಂಕಿಯಿಂದ ರಕ್ಷಿಸಿದ್ದಳು. ನಂಬರ್ 3, ಉತ್ತರ ಕೊರಿಯಾದಲ್ಲಿ ಬೇರೆ ದೇಶದ ಸಿನಿಮಾಗಳನ್ನು ವೀಕ್ಷಿಸುತ್ತಿದ್ದರೆ ಅಲ್ಲಿನ ಪ್ರಜೆಗಳನ್ನು ಜೈಲಿಗಟ್ಟುತ್ತಾರೆ. ಅದೇ ಅಮೆರಿಕದ ಸಿನಿಮಾಗಳನ್ನು ವೀಕ್ಷಿಸುತ್ತಿದ್ದರೆ ಅಂತವರಿಗೆ ಮರಣದಂಡನೆಯನ್ನು ನೀಡಲಾಗುತ್ತದೆ. ಹಿಂದೆ 2021ರಲ್ಲಿ ಒಬ್ಬ ವ್ಯಕ್ತಿಗೆ ಅಲ್ಲಿಯ ಸರ್ಕಾರ ಮರಣದಂಡನೆಯನ್ನು ನೀಡಿತ್ತು, ಏಕೆಂದರೆ ಅವನು ಸ್ಕ್ವಿಡ್ ಗೇಮ್ ಅನ್ನೋ ಒಂದು ವೆಬ್ ಸಿರೀಸ್ ಅನ್ನು ಮಾರುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದನು.